ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ನಗರಸಭೆ ಅಧಿಕಾರಿಗಳ ವಿರುದ್ಧ ಎಸ್ಎನ್ ನಗರದ ನಿವಾಸಿಗಳಿಂದ ದಿಢೀರ್ ಪ್ರತಿಭಟನೆ. ಮೈಮೇಲೆ ಕಸ ಸುರಿದುಕೊಳ್ಳುವ ಮೂಲಕ ವಿನೂತನ ಪ್ರತಿಭಟನೆ. ಸಾಗರ ಇಲ್ಲಿನ ನಗರಸಭೆ ವ್ಯಾಪ್ತಿಯ ಎಸ್ಎನ್ ನಗರದ ಯಳಾರೆ ರಸ್ತೆಯ ನಿವಾಸಿಗಳು ಸಾಮಾಜಿಕ ಹೋರಾಟಗಾರ ಜಮೀಲ್ ಸಾಗರ್ ಮತ್ತು ಸದಾಂ ದೊಡ್ಮನೆ ನೇತೃತ್ವದಲ್ಲಿ ಇಂದು ಈ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಹಾಗೂ ಕಸ ರಾಶಿಗಳನ್ನು 2 ತಿಂಗಳು ಕಳೆದರೂ ಇದುವರೆಗೂ ವಿಲೇವಾರಿ ಮಾಡಿಲ್ಲ ಎಂದು ಆರೋಪಿಸಿ ಯಳಾರೆ ರಸ್ತೆಯನ್ನು ಬಂದ್ ಮಾಡಿ ಸ್ಥಳಕ್ಕೆ ಪೌರಾಯುಕ್ತರು, ಅಧ್ಯಕ್ಷರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದು ರಸ್ತೆ ತಡೆ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಭಟನಾ ಸ್ಥಳದಲ್ಲಿ ಸಾಮಾಜಿಕ ಹೋರಾಟಗಾರ ಜಮೀಲ್ ಸಾಗರ್ ತನ್ನ ಮೈಮೇಲೆ ಕಸ ಸುರಿದುಕೊಳ್ಳುವ ಮೂಲಕ ವಿನೂತನ ಪ್ರತಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಸಾಗರ. ಸಣ್ಣ ಮಕ್ಳಿಗೆಲ್ಲ ಹುಷಾರಿರಲ್ಲ ರೀ. ಇಲ್ಲಿ ಏನೇನೊಂದು ಹಾಕಿ ನೋಡ್ರಿ, ಇಲ್ಲಿ ಹೆಂಗಿದೆ ಇಲ್ಲಿಂದ ಅಲ್ಲಿ ತನಕ. ಯಾರಾದ್ರೂ ಇದಾರ ಕೇಳೋರು ಯಾರಾದ್ರೂ? ಈ ಕಸದಿಂದ ನಮ್ಮ ಯುವಕರಿಗೆ ಏನಾದ್ರು ಆರೋಗ್ಯ ಸಮಸ್ಯೆಗಳಾದ್ರೆ ಸಣ್ಣ ಮಕ್ಕಳಿರೋ ನಗರಸಭೆ ಅಧಿಕಾರಿಗಳು, ಸ್ಥಳೀಯ ಸದಸ್ಯರು, ನಗರಸಭೆ ಅಧ್ಯಕ್ಷರೇ ಹೊಣೆಗಾರಿಕೆ ಆಗ್ತಾರೆ. ಕೇಳ್ರಿ, ಎಲ್ಲರಿಗೂ ಪತ್ರ ಬರಕ್ ಬಂದ್ರೆ ನಾನು ಬರ್ಕೊಡ್ತೀನಿ. LKG ಮಕ್ಕಳ ರೀತಿಯಲ್ಲಿ ಲೆಟರ್ ಬಂದು ಕೊಡೋದಲ್ಲ, ಈಗ ಬರ್ಲಿ ರಾಜೀನಾಮೆ ಕೊಡ್ತೀವಿ ಅಂತ. ಅವಮಾನ ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೊಡ್ತೀವಿ ನಾವು ಅಂತೇಳಿ. ಏನಕ್ಕೆ ಅವಮಾನ ಮಾಡ್ತಿದೀವಿ, ಏನಕ್ಕೆ ಕೆಲಸ ಮಾಡ್ತಾ ತೋರಿಸ್ಕೊಡ್ತೀವಿ. ಈಗ ಬರ್ಲಿ ನಮ್ಮ ಎದುರುಗಡೆ.